ಚಿಕ್ಕಮಗಳೂರು ಟ್ರಿಪ್ಪು ಮಾಡವಿ. ಎಲ್ಲ ಏನೇನು ಆಕೈತಿ ಚಿಕ್ಕಮಗಳೂರದಾಗ ಏನೇನಿಲ್ಲ, ರೊಕ್ಕ ಎಷ್ಟು ಆಕೈತಿ, ಏನೇನು ನೋಡ್ತೀವಿ ಅಂತೇಳಿ ಎಲ್ಲ ಪೂರ್ತಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ಸಕ್ಸಸ್ಫುಲ್ ಮಾಡ್ಲತ್ತೀವಿ ಅಂದ್ಕೊಂಡಿವಿ. ಇವಾಗ ಹಾಸ್ಟೆಲ್ ಬಿಡತ್ತೀನಿ. ಇವತ್ತು ಏನೇನು ಆಕೈತಿ ಅಂತೇನೋ ಏನೂ ಗೊತ್ತಿಲ್ಲ. ಬಟ್ ಇಲ್ಲಿ ಹುಬ್ಳಿಗೆ ಹೋದ್ಮೇಲೆ ಟ್ರೈನ್ ಅಂತೂ ಐತಿ. 2-3 ಟ್ರೈನ್ ಅದಾವ. ಈಗ 9-10 ಟ್ರೈನಿಗೆ ಮೇ ಬಿ ಹೋಗೋ ಅನ್ಕೊಳತ್ತೀವಿ. ಇಲ್ಲಾಂದ್ರೆ 9:50 ಒಂದು ಟ್ರೈನ್ ಐತಿ, ಆ ಟ್ರೈನಿಗೆ ಹೋಗ್ತೀವಿ. ಈಗ ರೆಡಿ ಆಗ್ಯಾರ, ಈಗ ಬರ್ಲತ್ತೀವಿ. ಹುಬ್ಳಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಐತೆ, ಆ ಕೆಲಸ ಮುಗಿಸ್ಕೊಂಡು ಮತ್ತು ಚಿಕ್ಕಮಗಳೂರು ಟ್ರಿಪ್ಪು ಮಾಡವಿ. ಎಲ್ಲ ಏನೇನು ಆಕೈತಿ ಚಿಕ್ಕಮಗಳೂರದಾಗ ಏನೇನಿಲ್ಲ, ರೊಕ್ಕ ಎಷ್ಟು ಆಕೈತಿ, ಏನೇನು ನೋಡ್ತೀವಿ ಅಂತೇಳಿ ಎಲ್ಲ ಪೂರ್ತಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ. ಧಾರವಾಡದಿಂದ ನಾವು ಸೀದಾ ಬಂದಿದ್ದು, ಹುಬ್ಬಳ್ಳಿಯಿಂದ ನಾವು ಸೀದಾ ಬಂದಿರೋದೆ ಬೀರೂರು ಸೀದಾ ಮಕ್ಕಮ್ ಅಂತೇಳಿ ನಮ್ದು ಐತಿ ನೋಡ್ರಿ. ಇಲ್ಲಿ ಗಂಡು ಮಕ್ಕಳು ಐತಿ, ಇಲ್ಲಿ ಲೇಡೀಸ್ ಐತಿ, ಮತ್ತು ಇಲ್ಲಿಗಿನ ಹೋಗಿಟ್ಟಿಗೆ ಇಲ್ಲಿ ಹೋಗ್ಕೊಬಿಟ್ರಿ. ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ದೋಸ್ತ್ ಮಗ ವಾಶ್ರೂಮ್ ಹೋಗ್ಯಾನ. ಇಲ್ಲಿಂದ ನಾವು ಸೀದಾ ಹೋಗ್ತೀವಿ ಚಿಕ್ಕಮಂಗ್ಳೂರಿಗೆ. ಈಗ 5:15 ಬಸ್ ಐತಿ. 5:15ಲಿಂದ ಸ್ಟಾರ್ಟ್ ಆಕೈತಿ. 5:15ಲಿಂದ ಸ್ಟಾರ್ಟ್ ಆಗಿ ರಾತ್ರಿ 9:30 ತನಕ ಇರ್ತೇವೆ ಬಸ್ ಆರಾಮ್ಸೆ. ಅಲ್ಲಿಂದ ಸೀದಾ ಚಿಕ್ಕಮಂಗ್ಳೂರ್ಲಿಂದ ಒಂದು ರೆಂಟ್ ಗಾಡಿ ತೊಗೋತೀವಿ. ಎಷ್ಟು ಆಕೈತಿ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗಿ ನಾನು ಎಷ್ಟು ಆಕೈತೆ ಅಂತ ಹೇಳ್ತೀನಿ ಅಂತ. ಇದೆ ನೋಡ್ರಿ, ಹಂಗೈತೆ ನೋಡ್ರಿ ಸ್ಟೇಷನ್ ಬೀರೂರು ಜಂಕ್ಷನ್. ನೀವೇನೋ ಚಿಕ್ಕಮಂಗ್ಳೂರು ಟ್ರಿಪ್ ಬರ್ಬೇಕಂದ್ರೆ ಈ ಬೀರೂರು ಜಂಕ್ಷನ್ದಾಗ ಇಳ್ಕೊರಿ, ಇಲ್ಲಿಂತಾನೆ ಈಜಿದಾಗ ಹೋಗ್ತದೆ. ಫೈನಲ್ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ಬಂದಿದ್ದೆವು. ಬಸ್ ಸ್ಟ್ಯಾಂಡ್ನಿಂದ ಸೀದಾ ಇಲ್ಲೂ ಬೈಕ್ ರೆಂಟ್ ತೊಗೊಂಬಂದ್ಕೊಂಡಿದ್ದೆವು. ಬೈಕ್ ರೆಂಟಿಗೆ 600-700 ಅಂದತ್ರ. ಬಟ್ ಅದ್ರ ಸಲಕ ಮತ್ತು ನಮ್ಮ ಗುಲ್ಬರ್ಗ ಹುಡುಗರು ಒಂದು 4-5 ಮಂದಿ ಸಿಕ್ಕಿದ್ರು. ಅದ್ರ ಸಲಕ ಅವರು ಎಲ್ಲ ಕಲ್ತು ಕಾರ್ ತೊಗೊಂಡಿನಿ. ಯಾವ ಕಾರ್ ಅಂತ ತೋರಿಸ್ತೀನಿ. ನಾವು ಮೆಟ್ಟ ಆಡ್ಸ್ಯಾನ ಸರ ಈಗ ನಾವು ಸ್ಟೇಟ್ ಹೊಂಟಿವಿ ಮುಳ್ಳಯ್ಯನಗಿರಿ ಪೀಕಿಗೆ. ಅಲ್ಲಿ ಹೋಗಿ ನಿಮ್ಗೆ ಭೇಟಿ ಆಗ್ತಾನೆ. ಇದೇ ನೋಡ್ರಿ ಶೀತಳಗಿರಿ. ಮುಳ್ಳಯ್ಯನಗಿರಿ ಹೋಗುವ ಮುಂಚೆ ಶೀತಳಗಿರಿ ದರ್ಶನ ಮಾಡ್ಕೊಂಡು ಮುಳ್ಳಯ್ಯನಗಿರಿ ಇರ್ಬೇಕು. ಜೀಪ್ಗಳು ನಿಂದಿರ್ತಾವ. ಇಲ್ಲಿಂದ ಸೀದಾ ಒಂದು 200 ಮೀಟ್ರಿಂದ 300 ಮೀಟ್ರ್ ನಡೆದೇವಂದ್ರೆ ಮುಳ್ಳಯ್ಯನಗಿರಿ ಪೀಕು. ಕೊನೆಗೂ 109ನೇ ಟ್ರಿಪ್ಪು ಸಕ್ಸಸ್ಫುಲ್ ಆಗಿ ಬಂದೆ ನೋಡ್ರಿ. ಇದೇ ಹ್ಯಾಪಿ ವಿಷಯ ಏನಂದ್ರೆ ನಮ್ದು ಇಲ್ಲಿ ನಮ್ಮ ಪಾರ್ಟ್ನರ್ಸ್ ಬರತ್ತಾರೆ, ನಮ್ಮ ಗುಲ್ಬರ್ಗ ಹುಡುಗರು. ಇಲ್ಲಿ ನಾವು ಅಲ್ಲಿ ಮುಂದೆ ಹೋಗೋರು ಹೊಸವರು. ಬಾಳೆ ಎಲ್ಲ ಅಣ್ಣಗಳು ಡ್ಯಾನ್ಸ್ ಆಡೋ ಅಂತ ಬಂದಿದ್ರು. ಅದಕ್ಕೆ ಡ್ಯಾನ್ಸ್ ಆಡಿಕೆ ಕೆಳಗೆ ಇಲ್ಲಿ ನಾವೆಲ್ಲ ಬುಕ್ ಮಾಡಿದ್ವಿ. ಇಲ್ಲೆಲ್ಲ ನಿಂದಿರ್ಸ್ತಾರೆ. ಇದು ಶೀತಲಗಿರಿ ಅಂತಾರೆ ಈ ಟೆಂಪಲು. ಬಟ್ ಈ ಗಾಡಿಗಳು ಬಂದು ಭಾಳ ಸ್ಕ್ಯಾಮ್ ಮಾಡ್ತಾರೆ. ಬಟ್ ನೋಡ್ಕೊಂಡು ಬರ್ರಿ, ದಯವಿಟ್ಟು ನೋಡ್ಕೊಂಡು ಬರ್ರಿ. ಅದಕ್ಕೆ ಇಲ್ಲಿ 3 ಕಿಲೋಮೀಟ್ರ್ ಐತಿ ಮುಳ್ಳಯ್ಯನಗಿರಿ. ಈಗ ಅಲ್ಲಿ ಹೊಂಟ್ರಿ ನೋಡಿ. ಕಾರ್ ಕಡಿಮೆ ಐತಿ ಅಂತೇಳಿ ಒಟ್ಟ ಮಾಡಾಕೋಬೇಡ್ರಿ, ಯಾಕಂದ್ರೆ ಭಾಳ ಸ್ಕ್ಯಾಮ್ ಮಾಡ್ತಾರೆ. ನಮ್ಗೆ ಅಂದಿದ್ದು ₹1 ತೊಗೊಲ್ಲ ಅಂತೇಳಿ. ಬಟ್ ಇಲ್ಲಿ ಬಂದು ಕೇಸ್ 3 ಕಿಲೋಮೀಟ್ರ್ ಐತಿ, ಅದಕ್ಕೆ ₹800 ಎಕ್ಸ್ಟ್ರಾ ಫೀಸ್ ಅಂತ. ಅದಕ್ಕೆ ಈ ಸ್ಕ್ಯಾಮ್ ನೀವು ಒಳಗೆ ಹಾಕೋಬೇಡ್ರಿ. ಆದಷ್ಟು ಬೈಕ್ ತೊಗೊಂಬಂದ್ರೆ ಬೆಸ್ಟ್. ಇದಕ್ಕೆ ಎಲ್ಲೆಲ್ಲೋ ಶಾರ್ಟ್ಕಟ್ಸ್ ಯೂಸ್ ಮಾಡ್ತೀವಿ. ಅದ್ರ ಸಲಕ ಇಲ್ಲಿಂದ ಹೋಗೋದು ಲಾಂಗ್ ಆಕೈತೆ ಅಂತೇಳಿ ಇಲ್ಲಿಂದ ಹೊಂಟೀನಿ ನೋಡ್ರಿ. ಭಾಳ ಇದು ಟಫ್ ಐತಿ. ಆದರೂ 109ನೇ ಟ್ರಿಪ್ಗಲ್ಲ, ಅದ್ರ ಸಲಗ ಹೊಂಟೀನಿ. ಇಲ್ಲಿ ನೋಡ್ರಿ, ನಮ್ಮ ದೋಸ್ತು ಎಷ್ಟೋ ವರ್ಷಗಳಿಂದ ಟ್ರಿಪ್ಪು ಮಾಡಿದ್ದು ಇವತ್ತು ಸಕ್ಸಸ್ಫುಲ್ ಆಗೈತಿ. ಜೀವನದಾಗ ರಿಸ್ಕ್ ಅವಾಗ ತೊಗೋಬೇಕ್ರಿ. ಎದ್ದು 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 ಬಿದ್ದು 3 ಕಿಲೋಮೀಟ್ರ್ ಐತೆ, 10 ಕಿಲೋಮೀಟ್ರ್ ನೋಡೋದು ಭಾಳ ಏನೋ ಭಾಳ ಐತೆ. ಹೋಗೋರಮ್ಮ ಬದಿಲ್ವ ಮುದುಕರ ಮಾಡೋದಲ್ಲ. ಇದೇನು ಹಂಗೆ ನಾವು ಮಾಡ್ತೀವಿ. ಇದ್ದಾಳೆ ಏನಾಗೈತೆ
ಹೋಗೋದಿಲ್ವಾ ಇದಕ್ಕೆ 500-600 ಮೀಟ್ರ್ ಅದು ಬಡಗನೆ ಟಫ್ ಐತೆ ಅಷ್ಟೇ ಆರಾಮ್ಸೆ ಬರ್ಲಿಕ್ಕೆ ಏನಂದ್ರೆ ಸಪೋರ್ಟ್ ಆಗಿ ಒಬ್ಬ ಯಾರನ್ನಿದ್ರೆ ಚಲೋ ಆಗೋದು ಒಬ್ಬನಿಗೆ ಕೆಟ್ಟ ಬೇಸರ ಆಗೈತಿ ಬಟ್ ನಿಮ್ಗೆ ಆದರೆ ಒಂದು 50 ಮೆಟ್ಲು ಏರಿ ಕುಂದ್ರಿ 50 ಮೆಟ್ಲು ಏರಿ ಕುಂದ್ರಿ ಹಂಗಾದ್ರೆ ನಿಮ್ಗೇನು ಅದು ಬರಲ್ಲ ಬಟ್ ಇಲ್ಲಿ ಮುಂದೆ ಕಫ ಅಂತ ಎಂತ ಫುಲ್ಲು ಕಫ ಆಕೈತೆ ಅದಕ್ಕೆ ಒಂದು ಇದು ಶಿಶು ಒಂದು ಕಫ ಗಿಫ ಜಾಸ್ತಿ ಅನ್ಸುತ್ತೆ ಅಂದ್ರೆ ಒಂದು ಅದೇನಂತಾರಲ್ಲಿ ಕರ್ಪೂರ ತೊಗೊಂಬರ್ರಿ ಅದನ್ನು ವಾಸನೆ ತೊಗೊಂಡ್ರೆ ಅಂತೆ ಕಫ ಎಲ್ಲ ಹೋಗ್ಬಿಡ್ತೈತಿ ಬಟ್ ಆಲ್ಮೋಸ್ಟ್ ₹1 ಕೊಟ್ಟರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಕರ್ಪೂರ ಸಿಗ್ತೈತೆ ಅದೊಂದು ತೊಗೊಂಬರ್ರಿ ನಾಚಿಗೆ ಬರ್ಬೇಕಲ್ಲಿ ಒಂದು ಸ್ವಲ್ಪ ನೋಡಿ ಆಕಳ ಏರೈತ್ಲಿ ನಿಮ್ಮ ಜನ್ಮಕ್ಕೆ ನೀವು ಯಾವಾಗ ಬರ್ತೀರೇನ್ಲಿ ಟ್ರಿಪ್ಪಿಗೆ ನೋಡಿರಿ ಆಕಳ ಕಲ್ಕೊಂಡನ ಟ್ರಿಪ್ಪಿಗೆ ಬರಲಿ ನೆಟ್ಟಿಗೆ ಏರಿಲ್ಲ ಅಂದ್ರೆ ಏರಿಲ್ಲ ಒಟ್ಟೆ ಅದು ಮೇನ್ ಮ್ಯಾಟ್ರ್ ಆಗೋದು ಎಕ್ಸಾಮ್ ಬರ್ದಿಲ್ಲ ಅನ್ನೋದು ಮ್ಯಾಟ್ರ್ ಆಗಲ್ಲ ಪಾಸ್ ಆಗಿಲ್ಲ ಅನ್ನೋದು ಮ್ಯಾಟ್ರ್ ಆಗೋದು ನೋಡ್ಗ ಒಂದಲ್ಲ ಎರಡಲ್ಲ 3 ಮುದುಕರ ಸ್ವಲ್ಪ ಬೇಸ ಇರ್ತಾರೆ ಮುದುಕಿನ ಕಡೆ ಆಗಿದೆ ಒಟ್ಟು ಏನೇನಿಲ್ಲ ಅದನ್ನ ಹೇಳು ಒಟ್ಟು ಪಾಸ್ ಆಗಿರಲಿಲ್ಲ ಅಷ್ಟೇ ಬಾಬಾ ಹೊಡ್ಕದ ಬಾ ಈಗ ಎಷ್ಟು ಡಿಪ್ಲೈನ್ ಆಗಿ ಆಡಿಕೇಸಿ ನಮ್ಮ ಫಾಲ್ಸ್ ಇದೆ ನೋಡೋದು ಈಗ ಜಸ್ಟ್ ನಮ್ಮ ಫಾಲ್ಸ್ ನೋಡ್ಕೊಂಡು ಊಟ ಮಾಡೋಕ್ಕಂತ ಒಂದು ಹೋಟೆಲ್ ತಲುಪಿಸಿದ್ರಿ ಆ ಹೋಟೆಲ್ದಾಗ ಊಟ ಮಾಡ್ಕೊಂಡು ಡೈರೆಕ್ಟ್ ಹೋಗ್ತೀವಿ ಬಾಬಾ ಬುಡಂಗಿರಿ ಪೀಕ್ ಉಲ್ಟಾ ಹಾಕೊಂಡ ಬೋಳಿ ಮಗನೇ ಶೂಟಿಂಗ್ ಪಾಯಿಂಟ್ ಇದೆ ಏನೋ ಗೊತ್ತದಿಲ್ಲ ಏನೋ ಬಟ್ ಇದು ಫಾಗ್ ಇದಕ್ಕೆ ಇದು ಭಾಳ ವ್ಯೂ ಕಾಣೋದ್ರಿ ಬಟ್ ಫುಲ್ ಫಾಗ್ ಐತಿ ಯಾಕಂದ್ರೆ ಮಸ್ತ್ ವ್ಯೂ ಭಾಳ ಚಂದ್ರ ಅವರೆಲ್ಲ ಶೂಟಿಂಗ್ ಅಂತಾರೆ ಬಟ್ ನಮಗಂದು ಗೊತ್ತಿಲ್ಲ ನೋಡ್ರಿ ಎಷ್ಟು ಒಳ್ಳೇದೈತಿ ಈ ಅಣ್ಣ ಇದು ತಂದಿಲ್ಲ ರೇನ್ ಕೋಟ್ ತಂದಿಲ್ಲ ಅಂತೇಳಿ ಪಾಪ ಸಹಾಯ ಮಾಡತ್ತಾರ